ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡನೇ ಇನ್ನಿಂಗ್ಸ್ನಲ್ಲಿ ಯಾರ್ಯಾರು ಮಂತ್ರಿ ಪದವಿ ಗಿಟ್ಟಿಸಿಕೊಳ್ತಾರೋ ಎಂಬ ಕುತೂಹಲದ ಮಧ್ಯೆ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಪೂಜೆ ಪುನಸ್ಕಾರಗಳ ಮೊರೆ ಹೋಗ್ತಿದ್ದಾರೆ. ಸಚಿವ ಆಕಾಂಕ್ಷಿಗಳ ಪಟ್ಟಿ ಬೆಳೆಯುತ್ತಲೇ ಇರೋದ್ರಿಂದ ಮಂತ್ರಿಗಿರಿಯ ಸಂಭಾವ್ಯ ಮಂತ್ರಿ ಆಕಾಂಕ್ಷಿಗಳಿಗೆ ಕೊನೆ ಗಳಿಗೆಯಲ್ಲಿ ಅವಕಾಶ ಕೈತಪ್ಪುವುದನ್ನು ಅಲ್ಲಗಳೆಯುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ತಮ್ಮ ನಾಯಕರ ಪರವಾಗಿ ಕಸರತ್ತಿನಲ್ಲಿ ನಿರತರಾಗಿದ್ದಾರೆ. ಕೊಡಗಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಲ್ಲಿ ಶತಪ್ರಯತ್ನ ನಡೆಸಿ ಯಶಸ್ವಿಯಾದ ಹಾಗೂ ಶಾಸಕರಾಗಿ ಆಯ್ಕೆಯಾದ ಬಳಿಕವೂ ಜಿಲ್ಲೆಯ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತ ಎಎಸ್ ಪೊನ್ನಣ್ಣ ಹಾಗೂ ಡಾಕ್ಟರ್ ಮಂತರ್ಗೌಡ ಅವರಿಗೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುವಂತಾಗಲಿ ಎಂದು ಪ್ರಾರ್ಥಿಸಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ನಗರದ ಕೋಟೆ ಗಣಪತಿಯ ಮೊರೆ ಹೋಗಿದೆ. ಕಾರ್ಯಕರ್ತರು ತಮ್ಮ ನಾಯಕರಾದ ಶಾಸಕದ್ವಯರ ಹೆಸರಿನಲ್ಲಿ ಕೋಟೆ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಕೊಡಗಿನಲ್ಲಿ ಮತ್ತಷ್ಟು ಅಭಿವೃದ್ಧಿಯಾಗುವ ನಿಟ್ಟಿನಲ್ಲಿ ಶಾಸಕರಿಗೆ ಮಂತ್ರಿ ಪದವಿ ಸಿಗುವಂತಾಗಲಿ ಎಂದು ಪ್ರಾರ್ಥಿಸಿದರು. ದೇವತಾ ಪ್ರಾರ್ಥನಾ ಶುಭಂ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಶುಭ ಫಲ ಎಂಬುದಾಗಿ ಹಾಗೆ ವಿಶೇಷವಾಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಅವರಿಗೆ ನಮ್ಮ ಶಾಸಕರುಗಳಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಹುದ್ದೆ ಸರ್ಕಾರ ಸ್ಥಾನದಲ್ಲಿ ಸಿಗಬೇಕು. ಹಾಗೆ ವಿಶೇಷವಾಗಿ ಮಾಡುವಂಥ ಕೆಲಸದಲ್ಲಿ ಭಾಗವಹಿಸಿ ಯಶಸ್ಸನ್ನು ಸದ್ಬುದ್ಧಿಯನ್ನೇ ಕಣಿಸಿಕೊಡಬೇಕು ಅಂತ ಮಹಾಗಣಪತಿಯಲ್ಲಿಯೂ ಹಾಗೆ ನೀವು ನಂಬಿಕೊಂಡು ಬಂದಂತಹ ದೇವರಿಗೆ ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಳ್ಳಿ ಅಂತ ಮಹಾಗಣಪತಿಯಲ್ಲಿ ಇದಂ ಫಲಮಯ ದೇವ ಸ್ಥಾಪಿತಂ ಪ್ರಸಸ್ತೇ ಸಫಲಾಪಾಪ್ತಿರ್ಭವೇ ಜನ್ಮನಿ ಜನ್ಮನಿಯೇ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಗ್ರಾಮಾದಿದೇವ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರವೃತ್ತಿವೇದಸ್ಯ ಯತ್ಪರಸ್ಮಹೇಶ್ವರಃ ಅಕಾಲೋತ್ತೇರ್ಣಂ ದೇವಾವ್ಯಾಸಮಾನಂ ಸರ್ವಾ ತ್ರಿತೋ ಭವನಂ ಶ್ರೀ ದೇವಪಾದೋದಕಂ ಪಾವನಂ ಶುದ್ಧಂ ಚರಿತೇವ್ಯಾಸತೆ ಕಲೆಯವರೇ ಜ್ಞಾನವೇಂತೋ ಎಂ ವೈದ್ಯೋ ನಾರಾಯಣೋ ಹರಿಗಿರಿ. ಯುವ ನೇತಾರರು ಸುಶಿಕ್ಷಿತರೂ ಆಗಿರುವ ಡಾಕ್ಟರ್ ಮಂತರ್ಗೌಡ ಮತ್ತು ಎಎಸ್ ಪೊನ್ನಣ್ಣ ಕಳೆದ 25 ವರ್ಷಗಳು ಅಧಿಕಾರದಲ್ಲಿದ್ದ ಬಿಜೆಪಿ ಕೋಟೆಯನ್ನು ಯಶಸ್ವಿಯಾಗಿ ಭೇದಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆಯೂ ಮುಖ್ಯಮಂತ್ರಿಯಾಗಿದ್ದ ಎಸ್ಎಂ ಕೃಷ್ಣ ಅವಧಿಯಲ್ಲಿ ಕೊಡಗಿಗೆ 3 ಮಂತ್ರಿಗಳನ್ನು ನೀಡಲಾಗಿತ್ತು. ಈ ಬಾರಿ ಇಬ್ಬರಿಗೂ ಅವಕಾಶ ಕಲ್ಪಿಸಬೇಕೆಂದು ಪಕ್ಷದ ವತಿಯಿಂದ ಸರ್ಕಾರವನ್ನು ಒತ್ತಾಯಿಸುವುದಾಗಿ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮೋಹನ್ ಮತ್ತು ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಹೇಳಿದರು. ಇಬ್ಬರು ಶಾಸಕರು ಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಏನು 3 ವರ್ಷ ಮಾನ್ಯ ಸಿದ್ದರಾಮಯ್ಯನವರು ಆಡಳಿತ ನಡೆಸಿ ಅವರೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಆ ತೆರೆದಾದ ಸ್ಥಾನಕ್ಕೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಬಹುತೇಕವಾಗಿ ಮುಖ್ಯಮಂತ್ರಿ ಆಗೋದು ಖಚಿತಪಡಿಸಿದ್ದಾರೆ. ಹಾಗೆಯೇ ಅದರ ನೂತನ ಸಚಿವ ಸಂಪುಟದಲ್ಲಿ ನಮ್ಮ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಹಾಗೂ ವಿರಾಜಪೇಟೆ ಶಾಸಕರಾದಂಥ ಸಾಮಾನ್ಯ ಎಸ್ ಪೊನ್ನಣ್ಣನವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ನಾವೆಲ್ಲ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರು ಎಲ್ಲ ಸ್ನೇಹಿತರು ಬಂದು ನಾವು ಕೋಟೆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಯಾಕೆ ಕೊಡಬೇಕು ಅಂತೇಳಿದ್ರೆ ಯುವಕರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಲಾಯರ್ ಆಗಿದ್ದಾರೆ. 20-25 ವರ್ಷದಿಂದ ಬಿ ಜೆ ಪಿ ಆಡಳಿತವನ್ನು ಏನು ಬಿ ಜೆ ಪಿ ಭದ್ರಕೋಟೆ ಅಂತ ಅನಿಸಿಕೊಂಡಿದ್ದಾರನ್ನ ಈ ಯುವಕರು ಬಂದುಬಿಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಕೊಡಗಿಗೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಸೇರಿ ನಾವು ಮಹಾಗಣಪತಿಗೆ ಒಂದು ಅರ್ಚನೆ ಮಾಡಿ ಅವರಿಗೆ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿರುವಂಥ ಈ ಸುಸಂದರ್ಭದಲ್ಲಿ ಒಂದು ಬದಲಾವಣೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ರಾಜೀನಾಮೆ ಕೊಟ್ಟಿರುವಂಥದ್ದು ಹಾಗೂ ಮುಂದಿನ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಈರುವರು ಶಾಸಕರುಗಳಾದಂಥ ಶ್ರೀಯುತ ಪೊನ್ನಣ್ಣವರು ಹಾಗೂ ಡಾಕ್ಟರ್ ಮಂತರಗೌಡರನ್ನು ಮುಂದಿನ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅಂತ ಒಂದು ಕೋರಿಕೆ ಮೇಲೆಗೆ ಇವತ್ತು ಮಡಿಕೇರಿ ಬ್ಲಾಕ್ ಹಾಗೂ ಮಡಿಕೇರಿ ನಗರ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಶ್ರೀ ಕೋಟೆ ಮಹಾಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆನ ಸಲ್ಲಿಸುವ ಮುಖಾಂತರ ದೇವರಲ್ಲಿ ಒಂದು ಮನವಿಯನ್ನು ಮಾಡಿ ಇರುವರು ಕೂಡ ಮಂತ್ರಿಗಳಾಗಲಿಕ್ಕೆ ಅವಕಾಶ ಆಗಬೇಕು ಅಂತ ಕೇಳ್ಕೊಳ್ತಾ ಗೋಸ್ಕರ ಇವತ್ತು ಮಡಿಕೇರಿ ನಗರ ಹಾಗೂ ಬ್ಲಾಕ್ ನಗರ ಎಲ್ಲ ಸದಸ್ಯರು ಬಂದು ಒಂದು ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ನಮಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ನಮ್ಮ ಈರುವರು ಶಾಸಕರು ಕೂಡ ರಾಜ್ಯ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಆಯ್ಕೆಗೆ ಬರ್ತಾರೆ ಅಂತ ಹೇಳುವಂಥ ಆಶಯ. ಈ ವೇಳೆ ಮೂಡಾ ಮಾಜಿ ಅಧ್ಯಕ್ಷ ಎಸಿ ದೇವಯ್ಯ, ಪ್ರಮುಖರಾದ ಪ್ರಕಾಶ್ ಆಚಾರ್ಯ, ಕೋಚನ ಚೇತನ್, ಜೆಸಿ ಜಗದೀಶ್, ಕವನ್ ಕೊತ್ತೊಳ್ಳಿ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.